ಸೊ ಇನ್ನು ಈ ವಿಚಾರದಲ್ಲಿ ಅನಧಿಕೃತವಾಗಿ ಯಾರಾದರೂ ರಿಜಿಸ್ಟರ್ನ ಮಾಡ್ಕೊಳ್ಳಾರ್ದೇನೆ ಸಾಲವನ್ನ ಕೊಡುವಂತ ಯೋಚನೆಗೆ ಏನಾದರೂ ಬಂದಿದ್ದಿದ್ರೆ ಅಂಥವರಿಗೂ ಕೂಡ ಈಗ ಬ್ರೇಕ್ ಬೀಳುತ್ತೆ. ಯಾಕೆ ಹೇಳ್ತೀವಿ ನೋಡಿ. ಸೊ ಅನಧಿಕೃತ ಲೇವಾದೇವಿದಾರರಿಗೂ ಕೂಡ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಡ್ತಾ ಇದೆ. ನೋಂದಣಿ ಮಾಡದೆ ಸಾಲ ವಹಿವಾಟನ್ನ ಮಾಡೋ ಹಾಗಿಲ್ಲ. ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಇದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ನೋಂದಣಿ ಮಾಡಿಕೊಳ್ಳದ ಲೇವಾದೇವಿದಾರರಿಗೆ ಸಾಲ ಮರುಪಾವತಿಸುವಂತಿಲ್ಲ. ಇವಾಗ ಹೇಳ್ಬಿಟ್ರೆ ಅವ್ರಿಗೆ ಸಾಲ ಮರುಪಾವತಿಸೋಕೆ ಬಿಡೋದಿಲ್ಲ. ಅಲ್ಲಿ ಅಸಲು ಬಡ್ಡಿ ಎರಡೂ ಕೂಡ ಮನ್ನಾ ಆಗಲಿದೆ. ಸುಗ್ರೀವಾಜ್ಞೆ ಹೊರಡಿಸಿದ 30 ದಿನಗಳ ಒಳಗೆ ನೋಂದಣಿಯನ್ನ ಮಾಡಿಕೊಳ್ಬೇಕು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೋಂದಣಿ ಕಡ್ಡಾಯ. ನೋಂದಣಿಯ ವೇಳೆ ಸಾಲಗಾರರ ಸಂಪೂರ್ಣ ಮಾಹಿತಿ, ಲಿಖಿತ ಮುಚ್ಚಳಿಕೆಯನ್ನ ನೀಡಬೇಕಾಗುತ್ತೆ. ಸಾಲಗಾರರಿಂದ ಯಾವುದೇ ಅಡಮಾನ ಇಟ್ಟುಕೊಳ್ಳುವಂತಿಲ್ಲ. ಅಡಮಾನ ಇಟ್ಟುಕೊಂಡಿದ್ರೆ ತಪ್ಪದೆ ಅದನ್ನ ಹಿಂತಿರುಗಿಸಬೇಕು ಅಂತ ಹೇಳಿದ್ದಾರೆ. ಸಾಲ ಕೊಡೋದು ಹೆಂಗೆ? ಯಾವ ಆಧಾರದ ಮೇಲೆ ಸಾಲವನ್ನ ಕೊಡೋದು? ಆ ಕಡೆಯಿಂದ ಬಂದೇ ಬರುತ್ತೆ. ಸಾಲ ಯಾವ ಆಧಾರದ ಮೇಲೆ ಕೊಡ್ತಾರೋ ಅವರು ಗೊತ್ತಿಲ್ಲ ಈಗ. ಬಟ್ ಈ ಲೇವಾದೇವಿದಾರರ ವಿಚಾರದಲ್ಲಿ ಈಗ ಹಲವು ರೀತಿಯಾದಂಥ ಚರ್ಚೆಗಳು ಬರುತ್ತೆ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಬಟ್ ಇದು ಹೇಳುವಷ್ಟು ಸುಲಭ ಆಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಲೇವಾದೇವಿದಾರರ ವಿಚಾರದಲ್ಲಿ. ಜೊತೆಗೆ ಅಡಮಾನ ಇಟ್ಕೊಳ್ಳಾರ್ದೇನೆ ಸಾಲ ಕೊಡಬೇಕು ಅಂತಂದ್ರೆ ಯಾವ ಆಧಾರದ ಮೇಲೆ ಸಾಲ ಕೊಡಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ಅಲ್ಲಿ ಹುಟ್ಕೊಳ್ಳುತ್ತೆ. ಇದಕ್ಕೇನಾದರೂ ಸರ್ಕಾರ ಒಂದಿಷ್ಟು ನಿಯಮಾವಳಿಗಳನ್ನ ತಂದಿದೆಯಾ? ಒಂದಿಷ್ಟು ಡೈರೆಕ್ಷನ್ ಏನಾದರೂ ಕೊಡ್ತಾ ಇದೆಯಾ ಪವಿತ್ರ? ಅರುಣ್, ಇದು ಸಂಪೂರ್ಣವಾಗಿ ಈಗ ಕೇವಲ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಾತ್ರ ಅಲ್ಲ, ಖಾಸಗಿಯಾಗಿ ಬಡ್ಡಿ ಲೇವಾದೇವಿದಾರರು ಯಾರಿದಾರೋ ಅವ್ರಿಗೂ ಕೂಡ ಕಂಪ್ಲೀಟ್ ಆಗಿ ಎಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಅದರ ಅಬ್ಬರ ಇದೆ ಅಂದರೆ ಅರುಣ್, ಒಬ್ಬೊಬ್ರು 4ರಿಂದ 5 ಆ ರೀತಿಯ ಲೋನ್ಗಳನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರ ಸಂಪೂರ್ಣವಾಗಿ ಕರಡಿನಲ್ಲಿ ಅವರಿಗೆ ಯಾವ ರೀತಿ ನಿರ್ಬಂಧವನ್ನು ಹೇರಬೇಕು ಅನ್ನುವಂಥದ್ದೆಲ್ಲ ಮಾಡಿದೆ. ಜೊತೆಗೆ ಸಾಲಗಾರರು ಯಾರೆಲ್ಲ ಸಾಲಗಾರರು ಇದ್ದಾರೆ ಅವರು ಯಾವುದೇ ರೀತಿಯಲ್ಲಿ ಅವರಿಗೆ ಆಸ್ತಿಗಳನ್ನು ಅಡಮಾನ ಇಟ್ಕೊಳ್ಳೋದು ಆ ರೀತಿ ಮಾಡಬಾರ್ದು ಅನ್ನುವಂಥದ್ದು. ಅಂದರೆ ಒಂದು ಒಪ್ಪಂದದ ಮೇರೆಗೆ ಈಗ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿರುವಂತಹ ಬಡ್ಡಿಯನ್ನು ವಿಧಿಸಬೇಕು ಅನ್ನುವಂತಹ ಒಪ್ಪಂದವನ್ನ ಮಾಡ್ಕೋಬೇಕು. ಆ ಮೂಲಕ ಅವರಿಗೆ ಸಾಲವನ್ನ ಕೊಡಬೇಕು. ಸಾಮಾನ್ಯವಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅರುಣ್, ಆ ಅಮೌಂಟ್ ಏನಿದೆ ಈಗ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಬಂದ್ರೆ ಅವರು ಕೊಡುವಂಥದ್ದು 3 ಲಕ್ಷ ಆದಾಯದ ಕಡಿಮೆ ಇರುವವರಿಗೆ. ಹಾಗಾಗಿ ಅವರ ಅಮೌಂಟ್ ಕೂಡ ಅಷ್ಟಾಗಿ ಇರೋದಿಲ್ಲ, ತುಂಬಾ ಕಡಿಮೆ ಇರುತ್ತೆ. 2 ಲಕ್ಷ 1 ಲಕ್ಷ ಈ ರೀತಿಯಾಗಿರುತ್ತೆ. ಹಾಗಾಗಿ ಈ ರೀತಿಯ ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರು ನೋಂದಣಿಯನ್ನ ಮಾಡ್ಕೋಬೇಕು. ಒಂದು ವೇಳೆ ನೋಂದಣಿಯನ್ನ ಮಾಡ್ಕೊಳ್ಳದೆ ಇದ್ರೆ, ಈ ಸುಗ್ರೀವಾಜ್ಞೆ ಬಂದ ಮೇಲೆ ನೋಂದಣಿ ಮಾಡ್ಕೊಳ್ಳದೆ ಇದ್ರೆ ಅವರಿಗೆ ಸಾಲವನ್ನ ನೀಡುವಂತಹ ಅರ್ಹತೆ ಇರೋದಿಲ್ಲ ಅನ್ನುವಂಥದ್ದು. ಇನ್ನೊಂದು ಕಡೆಗೆ ಯಾವ ರೀತಿ ಪೊಲೀಸರು ಕೂಡ ಅಷ್ಟೇ ಈ ಕೇಸ್ನಲ್ಲಿ ಏನಾದರೂ ಲೀಗಲ್ ಆಗಿ ಕೇಸ್ಗಳು ಬಂದ್ರೆ ಅಥವಾ ತನಗೆ ಸಮಸ್ಯೆ ಆಗ್ತಾ ಇದೆ ಅಂತ ಯಾರಾದ್ರೂ ದೂರನ್ನ ಕೊಟ್ರೆ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದಿದೆ. ಜೊತೆಗೆ ಯಾರೂ ಕೂಡ ತೊಂದರೆ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕೋರ್ಟ್ನ ಮೊರೆ ಕೂಡ ಹೋಗಬಾರ್ದು. ಒಂದು ವೇಳೆ ಜಪ್ತಿ ಮಾಡುವಂತಹ ಅವಕಾಶವನ್ನು ನಮಗೆ ನೀಡಿಲ್ಲ ಅಂತ ಯಾರಾದರೂ ಖಾಸಗಿ ಲೇವಾದೇವಿದಾರರು ಕೋರ್ಟ್ ಮೊರೆ ಹೋಗುವಂಥದ್ದು, ಅದಕ್ಕೂ ಕೂಡ ತಡೆಯನ್ನ ಈ ಕರಡಿನಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಸಾಲಗಾರರನ್ನ ಅಂದ್ರೆ ಈ ರೀತಿ ಪದೇ ಪದೇ ಸಾಲವನ್ನ ಕೊಡುವಂಥದ್ದು, ಆ ರೀತಿ ಸಾಲಗಾರನ ರಕ್ಷಿಸುವಂತಹ ಕರಡು ಇದರಲ್ಲಿ ಇದೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅಸಲು ಮತ್ತೆ ಬಡ್ಡಿ ಎರಡೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಬಡ್ಡಿ ದರವನ್ನು ಕೂಡ ಡಿಸ್ಪ್ಲೇ ಮಾಡಲೇಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬ್ಯಾಂಕಲ್ಲಿ ಹೇಗಿರುತ್ತೋ ಹಾಗೆ ಇಲ್ಲೂ ಕೂಡ ಇರಬೇಕು.